ಸರ್, ನಮ್ಮ ಹೆಸರು ವೈಟ್ಫೀಲ್ಡ್ ಮುರುಗೇಶ್ ಅಂತ, ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ರಿಪಬ್ಲಿಕನ್ ಸೇನಾ ಪಕ್ಷದ ದಕ್ಷಿಣ ಭಾರತದ ಪ್ರಚಾರ ಸಮಿತಿ ಅಧ್ಯಕ್ಷರು. ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ಮೊದಲನೇದಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ನಮ್ಮ ಕೋಟೂರು ಸಂಪತ್ ಅವರು ಮತ್ತು ಯುವ ಮುಖಂಡರಾದಂಥ ನಮ್ಮ ಗಿರೀಶ್ ಅವರು ಏನು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ರಾಜ್ಯದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ ಈ ಒಂದು 3ನೇ ಹಂತದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿ. ಯಾಕಪ್ಪ 3ನೇ ಹಂತದ್ದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಂದರೆ, ಸಂವಿಧಾನ ದಲಿತರ ಪರವಾಗಿ ಅಂಬೇಡ್ಕರ್ ಪರವಾಗಿ ಇದ್ದೀನಿ ಅಂತೇಳಿ ಸರ್ಕಾರಗಳು ನಮಗೆ ಭರವಸೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇದುವರೆಗೂ ಬಾಬಾ ಸಾಹೇಬ್ರ ಪರವಾಗಿ, ಸಂವಿಧಾನದ ಪರವಾಗಿ, ಅಂಬೇಡ್ಕರ್ ಪರವಾಗಿ ನಿಲ್ತಾ ಇಲ್ಲ. ಹೋದ ವರ್ಷ ಇದೇ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ಹೇಳಿಕೆ ಕೊಡ್ತಾರೆ. ಯಾವ ರೀತಿ ಅಂದರೆ, ಇಡೀ ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತ. ಆದರೆ ಇದುವರೆಗೂ ಪುತ್ಥಳಿ ನಿರ್ಮಾಣ ಆಗಿಲ್ಲ. ಯಾಕಂದರೆ ನಾವು ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತ ಮನವಿ ಕೊಟ್ಟಂಥ ಮೊದಲನೇ ಸಂಘಟನೆ ನಮ್ಮ ಭೀಮ್ ಪ್ರಜಾ ಸಂಘ. ಹಂಗಾಗಿ ನಾವು ಕೇಳ್ತಾ ಇರೋದೇನೆಂದರೆ, ನಾವು ಏನಾದರೂ ಆಸ್ತಿ ಕೇಳ್ತಾ ಇದ್ದೀರಾ, ದುಡ್ಡು ಕೇಳ್ತಾ ಇದ್ದೀರಾ, ಇಲ್ಲ ನಾನು ಓಟ್ ಹಾಕ್ತೀನಿ ನನಗೆ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೀರಾ? ನಾವು ಕೇಳ್ತಾ ಇರೋದು ಈ ದೇಶದ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ನಾವು ಹೋರಾಟ ಮಾಡಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದರೆ ಇವತ್ತು ಏನು ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಏನು ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆ ರಾಜ್ಯಗಳಲ್ಲಿ ಒಂದು ಮನವಿ ಕೂಡ ಅವರು ಒಂದು ಹೋರಾಟ ಮಾಡಿಲ್ಲ, ಒಂದು ಮನವಿ ಕೂಡ ಕೊಟ್ಟಿಲ್ಲ. ಏನು ನಮಗೆ ಪುತ್ಥಳಿ ಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿಲ್ಲ. ಅವರು ಯಾರೋ ನಾನು ಸಂವಿಧಾನದ ಪರವಾಗಿದ್ದೀನಿ, ಅಂಬೇಡ್ಕರ್ ಪರವಾಗಿದ್ದೀನಿ, ದಲಿತರ ಪರವಾಗಿದ್ದೀನಿ ಅಂತ ಹೇಳಿ ಅವರು ಮಾಡಿಲ್ಲ. ಆದರೆ ಅವರು ಮಾಡಿ ತೋರಿಸಿದ್ರು. ಆದರೆ ಇಲ್ಲಿ ಮಾತೆತ್ತಿದ್ರೆ ನಾನು ಅಂಬೇಡ್ಕರ್ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ, ದಲಿತರ ಪರವಾಗಿದ್ದೀನಿ ಅಂತೇಳಿ. ಆದರೆ ಇದುವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮಾಡೋದರಲ್ಲಿ ತಾರತಮ್ಯ ಮಾಡ್ತಾಯಿದ್ದಾರೆ. ಅದು ಯಾಕೆ ತಾರತಮ್ಯ ಮಾಡ್ತಾಯಿದ್ದಾರೆ ನಮಗೆ ಗೊತ್ತಿಲ್ಲ. ನಾವು ಕೇಳ್ತಾ ಇರೋದು ಏನು ಸ್ವಾಮಿ, ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಕೇಳ್ತಾ ಇದ್ದೀರಿ, ಮಾಡ್ರಿ. ಇಲ್ಲ ಮಾಡಲ್ಲ, ನೀವು ಮಾಡಲ್ಲ ಅಂತ ಕೂಡ ಹೇಳಿದ್ರಿ. ಆ ಮಾಡಲ್ಲ ಅಂತ ಹೇಳಿದಾಗ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ಬೀದರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ 1035 ಕಿಲೋಮೀಟರ್ಗಳ ಒಂದು 45 ದಿನಗಳ ಕಾಲ್ನಡಿಗೆ ಜಾಥಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿ ಹೋರಾಟ ಮಾಡಿದ್ವಿ. ಆದರೆ ಇದುವರೆಗೂ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಿಲ್ಲ. ಆ ಹೋರಾಟ ಏನು ಬೀದರಿಂದ ಬಂದಾಗ ನಮಗೆ 3 ತಿಂಗಳಲ್ಲಿ ನಾವು ಏನು ಕೆಲಸ ಪ್ರಾರಂಭ ಮಾಡ್ತೀರಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಂಥ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ನಮಗೆ ಹೇಳಿಕೆ ಕೊಟ್ಟರು. ಆ ಹೋರಾಟವನ್ನು ಅಲ್ಲಿಗೆ ನಾವು ಕೈ ಬಿಟ್ಟಿವಿ. ಅದಾದ ಮೇಲೆ ನಾವು 2ನೇ ಹಂತದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಕೋಲಾರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಡ್ಕೊಂಡ್ಬಂದ್ವಿ. ನಮ್ಮನ್ನು ಹೊಸಕೋಟೆ ಟೋಲ್ ಬಳಿನೇ ನಮ್ಮನ್ನು ಅಡ್ಡ ಹಾಕಿ ನಮ್ಮನ್ನು ಏನು ಗಾಡಿನಲ್ಲಿ ತುಂಬಿಸ್ಕೊಂಡು ಹೋಗಿ ನಮ್ಮನ್ನು ಫ್ರೀಡಮ್ ಪಾರ್ಕ್ ಬಿಡೋವಂಥ ಕೆಲಸ ಮಾಡಿದ್ರು. ಈಗ ನಾವು 3ನೇ ಹಂತದ್ದು ನಾವು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಹೋರಾಟ ಮಾಡಬೇಕನ್ನೋದು ನಮ್ಮ ಒಂದು ಪ್ರಶ್ನೆ. ಯಾಕೆ ನಾವು ಎಲ್ಲಿದ್ದೀರಿ, ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀರಿ, ಯಾವ ದೇಶದಲ್ಲಿ ಬದುಕ್ತಾ ಇದ್ದೀರಿ, ನಾವು ಈ ಭಾರತ ದೇಶದಲ್ಲಿ ಇದ್ದೀವ ಅನ್ನೋದು ನಮ್ಮ ಪ್ರಶ್ನೆ. ನಾವು ಏನು ಕೇಳ್ತಾ ಇದ್ದೀರಿ? ಯಾವುದಾದ್ರೂ ಒಬ್ಬ ಯಾರಾದರೂ ನಮ್ಮ ಈ ದೇಶದ ವಿರುದ್ಧವಾಗಿ ಹೋರಾಟ ಮಾಡೋರನ್ನ ನಾವು ಏನು ಪುತ್ಥಳಿ ಮಾಡ್ರಿ ಅಂತ ಹೇಳ್ತಾ ಇದ್ದೀರಾ? ನಾವು ಈ ದೇಶವನ್ನು ರಕ್ಷಿಸುವಂಥ ಸಂವಿಧಾನದ ಏನು ಆ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಒಂದು ಪುತ್ಥಳಿ ಮಾಡ್ರಿ ಅಂತ ಹೇಳಿದ್ರೆ ನಾವು ಈ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾನೆ ಇರಬೇಕಾ? ಹೋದ ವರ್ಷ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿದ್ರು. ಯಾಕಂದರೆ ಈ ಸರಿ ಅಂಬೇಡ್ಕರ್ ಜಯಂತಿ ಬಂತು ಏಪ್ರಿಲ್, ಇನ್ನು 1 ತಿಂಗಳು ಕೂಡ ಇಲ್ಲ. ಆಗ ಬಂದು ಮತ್ತೆ ನಾವು ಈ ಏನೋ ಅಂಬೇಡ್ಕರ್ ಜಯಂತಿ ಬಂದರೆ ಅಂಬೇಡ್ಕರ್ ಪರವಾಗಿ ಮಾತಾಡೋದು, ಕೆಂಪೇಗೌಡ ಜಯಂತಿ ಬಂದರೆ ಕೆಂಪೇಗೌಡರ ಪರವಾಗಿ ಮಾತಾಡೋದು, ವಾಲ್ಮೀಕಿ ಜಯಂತಿ ಬಂದರೆ ವಾಲ್ಮೀಕಿದ ಬಗ್ಗೆ. ಯಾಕಂದರೆ ಆ ಟೈಮ್ಗೆ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಆಶ್ವಾಸನೆ ಕೊಡಬೇಕು ಜನಗಳಿಗೆ, ಮತ್ತು ಆ ಸಮುದಾಯದ ಮತದಾನವನ್ನು ಕಸಿಯುವಂಥ ಕೆಲಸ ಇದು ನಡೀತಾ ಇದೆ. ಹುನ್ನಾರ ಅನ್ನೋದಕ್ಕಿಂತ ನೇರವಾಗಿ ಅವರು ಏನು ಆ ಸಮುದಾಯದ ಮತದಾನವನ್ನು ಕಸಿಯಲಿಕ್ಕೆ ಇಂಥ ಒಂದು ಕಾರ್ಯ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗ್ತದೆ ಸ್ವಾಮಿ. ಯಾಕಂದರೆ 1 ವರ್ಷ ಆಯಿತು, ತಾವೇ ಹೇಳಿದ್ದೀರಾ ಇಡೀ ದೇಶದಲ್ಲಿ ಅತಿ ಎತ್ತರವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹೇಳಿ 1 ವರ್ಷ ಆಯಿತು, ಇದುವರೆಗೂ ಆಗಿಲ್ಲ. ಈಗ ಆಯಿತು, ಇನ್ನೊಂದು 2 ವರ್ಷ ನಿಮ್ಮ ಸರ್ಕಾರ ಹೊರಟೋಗ್ತದೆ. ಮತ್ತು ನೀವು ಯಾವಾಗ ಮಾಡ್ತೀರಾ? ಮತ್ತೆ ಸರ್ಕಾರ ಹೋಗೋ ಸಂದರ್ಭಕ್ಕೆ ಮತ್ತೆ ನಾವು ಈ ಕೆಲಸ ಪ್ರಾರಂಭ ಮಾಡಿದ್ರೆ ಅಂತ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ನೀವು ಮತದಾನವನ್ನು
ಕಸಿಯುವಂಥ ಕೆಲಸ ಮಾಡ್ತಾ ಇದ್ದೀರಾ. ನೀವು ನಿಜವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ, ದಲಿತರ ಪರವಾಗಿ ಏನು ನಾನು ಬಾಬಾ ಸಾಹೇಬರು ಸಂವಿಧಾನ ಪರವಾಗಿ ಇದ್ದೀನಿ ಅಂತ ಹೇಳಿದರೆ ಇಷ್ಟೊತ್ತಿಗೆ ನೀವು ಹೇಳಿ 1 ವರ್ಷ ಆಗ್ತಾ ಇದ್ದಿಲ್ಲ ಸ್ವಾಮಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಮಾತ್ರ ತಾವು ಯಾಕೆ ನೀವು ತುಂಬ ಏನು ಡಿಲೇ ಮಾಡ್ತಾ ಇದ್ದೀರೋ ಅಂತ ನಮ್ಗೆ ಗೊತ್ತಾಗ್ತಲ್ಲ. ಯಾಕೆ ನಿಧಾನ ಮಾಡ್ತಾ ಇದ್ದೀರಾ? ಯಾಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಹೇಳಿ ಏಪ್ರಿಲ್ 14ನೇ ತಾರೀಕು 2025ರಲ್ಲಿ ನೀವು ಹೇಳಿಕೆ ಕೊಟ್ರಿ, ಇದುವರೆಗೂ ಯಾಕೆ ಪ್ರಾರಂಭ ಮಾಡಿಲ್ಲ? ಏನೋ ನಾವು ಕೇಳ್ತಾ ಇರೋದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ. ನಾವೇನಾದರೂ ಬೇರೆದು ಯಾವ್ದಾದ್ರು ಕೇಳಿದ್ದೀರಾ? ಬೇರೆ ಏನಾದರೂ ನಮ್ಗೆ ಆಸ್ತಿ ಮಾಡಿಕೊಡ್ರಿ, ನಮಗೆ ಇಷ್ಟೊಂದು ಜಮೀನು ಕೇಳ್ತಾ ಇದ್ದೀರಾ, ಇಲ್ಲ ದುಡ್ಡು ಕೇಳ್ತಾ ಇದ್ದೀರಾ? ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ. ಮತ್ತು ಅದ್ರ ಜೊತೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಬರೀ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾತ್ರ ನಾವು ಮಾಡ್ತೀವಿ ಅನ್ನೋದನ್ನು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ಅದನ್ನು ಕೈ ಬಿಡಬೇಕು. ನಾವು ಕೇಳ್ತಾ ಇರೋದು, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಬ್ಬ ಸಮುದಾಯದ ವ್ಯಕ್ತಿ ಅಲ್ಲ, ಮತ್ತು ಯಾವುದೇ ಒಂದು ಜಾತಿಯ ಒಬ್ಬ ನಾಯಕ ಅಲ್ಲ. ಈ ದೇಶದ ಒಬ್ಬ ಶಕ್ತಿ, ಈ ದೇಶವನ್ನು ಕಾಪಾಡಿದಂಥ ಮಹಾಪಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಎಲ್ಲ ಇಲಾಖೆಗಳಿಂದ ಈ ಒಂದು ಪುತ್ಥಳಿಗೆ ಎಲ್ಲ ಇಲಾಖೆಗಳಿಂದ ಒಂದು ಮಾಡಬೇಕನ್ನೋದು ನಮ್ಮ ಈ ಒಂದು ಹೋರಾಟ ಸರ್. ರಾಜ್ಯದಲ್ಲಿ ಎಲ್ಲಾದರೂ ಮಾಡಲಿ ನಮ್ಗೆ ಸಂತೋಷ. ಯಾಕಂದರೆ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ 2500 ವರ್ಷಗಳ ಇತಿಹಾಸವುಳ್ಳಂಥ ರಾಜ್ಯ ಅದು ಇತ್ತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಯಾಕೆ ಸರ್ ನಾವು ಬೇರೆ ರಾಜ್ಯಕ್ಕಿಂತ ನಾವು ಕಮ್ಮಿ ಇರಬೇಕನ್ನೋದು ನಮ್ಮ ಒಂದು ಆಸೆ. ಯಾಕಂದರೆ ಮಹಾರಾಷ್ಟ್ರ ಸರ್ಕಾರ ಸುಮಾರು 450 ಅಡಿಗಳ ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 60-70% ಕೆಲಸ ಕೂಡ ಅವ್ರದ್ದು ಮುಗ್ದಿದೆ ಸರ್. ಈಗ ವಿಜಯವಾಡದಲ್ಲಿ 206 ಅಡಿ ಇದೆ, ಹೈದ್ರಾಬಾದಲ್ಲಿ 175 ಅಡಿ ಇದೆ, ಮತ್ತು ಗುಜರಾತಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು 182 ಮೀಟರ್. ಹಂಗಂದರೆ 597 ಅಡಿಗಳ ಒಂದು ಎತ್ತರದ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ದು ಪುತ್ಥಳಿ. ನಮ್ಮದೇ ಅದರಲ್ಲಿ ಏನು ವಿರೋಧ ಇಲ್ಲ. ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಈ ದೇಶದಲ್ಲಿ ಅತಿ ಎತ್ತರವಾಗಿರಬೇಕು. ಯಾಕಂದರೆ ಈ ದೇಶವನ್ನು ರಕ್ಷಿಸೋದು ಯಾವ ಗ್ರಂಥ ಇಲ್ಲ ಸರ್. ಯಾವುದಾದ್ರೂ ಗ್ರಂಥ ನಮ್ಮನ್ನು ಕಾಪಾಡ್ತಾ ಇದೆ ಅಂದರೆ ಅದು ಸಂವಿಧಾನ. ಆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ಒಂದು ಅದಕ್ಕೆ ಸ್ಫೂರ್ತಿ. ಹಂಗಾಗಿ ಅವ್ರನ್ನ ಈ ದೇಶದಲ್ಲಿ ಅತಿ ಎತ್ತರವಾಗಿ ನಾವು ಕಾಣಬೇಕನ್ನೋದು ನಮ್ಮ ಉದ್ದೇಶ ಸರ್. ಇದು ನಾವು ಹೊಸಕೋಟೆ ತಾಲೂಕು ಕಚೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಕಾಲ್ನಡಿಗೆ ಹೋಗ್ತೀವಿ ಸರ್. ಅದ್ರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಬರೀ ಭೀಮ್ ಪ್ರಜಾ ಸಂಘ ಬರೀ ವೈಟ್ಫೀಲ್ಡ್ ಮುರುಗೇಶ್ಗೆ ಮತ್ತು ಈ ಅಂಬೇಡ್ಕರ್ ಪುತ್ಥಳಿ ಬರೀ ನನಗೆ ಸ್ವಂತ ಅಲ್ಲ ಸರ್, ಈ ದೇಶದ ಒಂದು ಸ್ವತ್ತು. ಹಂಗಾಗಿ ಎಲ್ಲ ಸಂಘಟನೆಯವರು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಮತ್ತು ಅದ್ರ ಜೊತೆಯಲ್ಲಿ ನಾವು ಖುದ್ದಾಗಿ ಅವ್ರ ಕರೆ ಮುಖಾಂತರ ನಾವು ಕರಿತೇವೆ. ಈ ಒಂದು ಹೋರಾಟಕ್ಕೆ ಅವರೆಲ್ಲ ಸಹಕಾರದೊಂದಿಗೆ ಈ ಹೋರಾಟ ನಡೆಸ್ತೀವಿ. ಮತ್ತು ಈ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸು ಕಾಣೋಣ ಅನ್ನೋದು ನನ್ನ ಒಂದು ಉದ್ದೇಶ. ಈ ಹೋರಾಟ ಬರೀ ಹೋಗಿ ನಾವು ಮನವಿ ಕೊಟ್ಟು ಮನೆಗೆ ಹೋಗುವಂಥ ಕೆಲಸ ನಾವು ಮಾಡೋಕ್ಕೋಗಲ್ಲ. ಈ ಹೋರಾಟ ನಾವು ಏನೊಂದು ನಾವು ನಿರ್ಧಾರ ಅಲ್ಲೇ ನಮಗೆ ಸರ್ಕಾರ, ಯಾಕಂದರೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ನಾವು ಇಷ್ಟೆಲ್ಲ ಹೋರಾಟ ಮಾಡಬೇಕು ಅನ್ನೋದು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಬರೀ ಇಲ್ಲಿ ಅಲ್ಲ ಸರ್, ಇಡೀ ಉತ್ತರ ಕರ್ನಾಟಕ ಆಗಲಿ, ಇಡೀ ರಾಜ್ಯಾದ್ಯಂತ ನಾವು ಪಾದಯಾತ್ರೆ ಮಾಡಿರೋದು ಎಲ್ಲ ಇಡೀ ರಾಜ್ಯಾದ್ಯಂತ ಜನಗಳು ನೋಡಿದ್ದಾರೆ. ಆದರೆ ಈ ಹೋರಾಟ ನಾವು ಮನವಿ ಕೊಟ್ಟು ಮನೆಗೆ ಹೋಗಲ್ಲ ಸರ್. ಈಗ ಕಳೆದ ಬಾರಿ ನೀವು ಹೊಸಕೋಟೆ ಕೋಲಾರದಿಂದ ಕಲ್ನಾಡಿಗೆ ಹೋಗ್ತೀರಾ. ಸೊ ಹೊಸಕೋಟೆ ಟೋಲ್ ಹತ್ರ ನಿಮ್ಮನ್ನು ಪೊಲೀಸರು ತಡೀತಾರೆ, ಯಾವುದೇ ಕಾರಣಕ್ಕೂ ನೀವು ಬಿಡುವಲ್ಲ ಅಂತ ಹೇಳ್ಬಿಟ್ಟು ಒಂದು ವ್ಯಾನ್ಗಳಲ್ಲಿ ತೊಗೊಂಡೋಗಿ ಅಲ್ಲಿ ಹಾಕುವಂಥ ಕೆಲಸ ಮಾಡ್ತಾರೆ. ಈ ಬಾರಿನೂ ನಿಮಗೆ ಮನವೊಲಿಸಿ ಅದೇ ಥರ ಬಿಡಲಿಲ್ಲ ಅಂದರೆ ನಿಮ್ಮ ನಡೆ ಏನು ಸರ್? ನಮ್ಮ ನಡೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ಸರ್. ನಾವು ಯಾವುದಕ್ಕೂ ಕುಗ್ಗೋದಿಲ್ಲ. ಮತ್ತು ಈ ಸರಿ ಅವರು ತಡೆದ್ರೆ ನಾವು, ಯಾಕಂದರೆ ನಾವು ಕೇಳ್ತಾ ಇರೋದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಕೇಳ್ತಾ ಇರೋದು, ಬೇರೆ ನಾವು ಏನು ಕೇಳ್ತಾ ಇಲ್ಲ. ಹಂಗಾಗಿ ಅವ್ರ ತಡೀಲಿ ನಾವು ನಿಲ್ಲೋದಿಲ್ಲ, ನಾವು ಹೋಗ್ತಾ ಇರ್ತೀರಿ ಸರ್. ನಾವು ಮುಂದೆ ನಮ್ಮ ನಡೆ ಬೆಂಗಳೂರು ಫ್ರೀಡಮ್ ಪಾರ್ಕ್ ಕಡೆ ನಾವು ಓದ್ತೀರಿ. ಮತ್ತು ಈ ಹೋರಾಟಕ್ಕೆ ನಮ್ಮ ಎಲ್ಲ ದಲಿತ ಮುಖಂಡರು, ಎಲ್ಲ ಹಿರಿಯ ಸಂಘಟನೆ ಹೋರಾಟಗಾರರು ಕೂಡ ಇದಕ್ಕೆ ಕೈ ಜೋಡಿಸ್ತಿದ್ದಾರೆ. ಹಾಗಾಗಿ ಇದು ನಾವು ಬಿಡೋದಿಲ್ಲ ಸರ್. ಯಾಕಂದರೆ ನಾವು ಇದು 3ನೇ ಹಂತದ ಪಾದಯಾತ್ರೆ ಮಾಡಬೇಕಾ ಸರ್? ಇದು 2026ರಲ್ಲಿ ಇದ್ದೀರಿ ಸರ್, ಪಾದಯಾತ್ರೆ ಮಾಡಬೇಕನ್ನೋ ಪರಿಸ್ಥಿತಿ ಸರ್. ಅದಕ್ಕೆ ಈ ಸರ್ಕಾರಗಳಿಗೆ ನಾವು ಇನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಮನೆ ಮಠ ಎಲ್ಲ ಬಿಟ್ಟು 45 ದಿನ ನಾವು ಕಾಲ್ನಡಿಗೆ ಜಾಥಾ ಮಾಡಿ ನಾವು ಸತ್ತು ಬದುಕಿರೋದಂಥ ಹೋರಾಟ ಸರ್ ಇದು. ಅಂಥ ಹೋರಾಟ ನಾವೇನಾದರೂ ಇದರಲ್ಲಿ ಏನಾದರೂ ಆಸ್ತಿಗಳೇನಾದ್ರು ಇದ್ರೂ ಕೇಳ್ರಿ. ನಮ್ಮ ಮನವಿ ನಾವು ಸುಮಾರು ಸರಿ ಹೋರಾಟ ಮಾಡಿ ಮನವಿಗಳು ಕೊಟ್ಟಿದ್ದೀರಿ. ಅದರಲ್ಲಿ ಏನಾದರೂ ನಮಗೆ ಏನಾದರೂ ಆಸ್ತಿಗಳು ಅಂತಸ್ತು ನಾವು ಇಂಥದ್ದು ಬೇಕು, ನಮ್ಮ ಸಮುದಾಯಕ್ಕೆ ಇದು ಬೇಕು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಸಮುದಾಯಕ್ಕೆ ಇಷ್ಟು, ನಮ್ಮ ಸಮುದಾಯದ ದುಡ್ಡೇ 44,000 ಕೋಟಿ SC SP TSP ದುಡ್ಡನ್ನು ನೀವು ಬೇರೆ ಇತರ ಇಲಾಖೆಗಳಿಗೆ ಬಳಸ್ಕೊತಾ ಇದ್ದೀರಾ.
ಅದನ್ನು ಬಿಟ್ಟು ನೀವು ಇದಕ್ಕೆ ಮಾಡಿರಿ. ನೀವು ಇದಕ್ಕೆಲ್ಲ ನಿಮಗೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ. ಆದರೆ ನಾವು ಕೇಳ್ತಾ ಇರೋದು ಆ ಸಮುದಾಯ. ಈಗ ನಾನು ಕೇಳ್ತಾ ಇರೋದು ಎಲ್ಲ ನಿಗಮ ಎಲ್ಲ ಇಲಾಖೆಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮಾಡಿರಿ ಅಂತ ನಾನು ಹೇಳ್ತಾ ಇರೋದು. ಆದರೆ ಇದೇ ಸಮುದಾಯದ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟೋ ಲಕ್ಷ ಕೋಟಿ ಇವತ್ತು ಪೋಲಾಗ್ತದೆ. ಅದನ್ನು ಯಾರೂ ಪ್ರಶ್ನೆ ಮಾಡ್ತಾಯಿಲ್ಲ, ಅದನ್ನು ಕೇಳ್ತಾ ಇಲ್ಲ. ಇದನ್ನು ಮಾಡೋಕ್ಕೆ ಮಾತ್ರ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ. ಆದರೆ ಈ ಹೋರಾಟ ಒಂದು ರೀತಿ ವಿಭಿನ್ನವಾಗಿರುತ್ತೆ. ಮತ್ತು ಈ ಹೋರಾಟ ಒಂದು ಸರ್ಕಾರಕ್ಕೆ ಒಂದು ಪಾಠ ಕಲಿಸುವಂಥ ಹೋರಾಟ ಆಗುತ್ತೆ. ಈ ಹೋರಾಟ ಒಂದು ಎಚ್ಚರಿಕೆ ಕೊಡುವಂಥ ಹೋರಾಟ ಆಗುತ್ತೆ ಸರ್.